ಚಿಟ್ಟಾಣಿಯವರು ಅಂತ ಹೇಳಿದ್ರೆ ಯಕ್ಷಗಾನದ ಜೀವಂತ ದಂತಕಥೆ ಅಂತ ಹೇಳಿ ಹೆಸರುವಾಸಿ ಆಗಿದ್ದವರು. ಇಡೀ ನಮ್ಮ ಯಕ್ಷರಂಗಕ್ಕೆ ಒಂದೇ ಒಂದು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದ್ದು ಅದು ಚಿಟ್ಟಾಣಿಯವರಿಗೆ ಅಂತಾನು ಕೂಡ ಹೇಳ್ಬೋದು. ಆ ಕಲಾದೇವತೆಯ ಶಕ್ತಿ, ಶ್ರದ್ಧೆ ಮತ್ತು ಅದರಲ್ಲಿ ತೊಡಗಿಕೊಳ್ಳುವ ಮನಸ್ಥಿತಿ ಗಟ್ಟಿ ಇದ್ದರೆ ಖಂಡಿತ ದೇವರು ಕೊಡ್ತಾನೆ. ಸುಬ್ರಹ್ಮಣ್ಯ ಚಿಟ್ಟಾಣಿಯವರಂತರ ಮಗನಾಗಿ ವೇಷ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲವಲ್ಲ. ಒಂದು ಸರಿ ಹೇಳಿದಾರಂತೆ ಅಷ್ಟೇ. ಅಲ್ಲಿ ಆ ದಿವಸ ಬಂದವರಲ್ಲಿ ಇವರಷ್ಟು ಕರೆಕ್ಟ್ ಆಗಿ ತಗೊಂಡವರೇ ಇಲ್ಲಂತೆ. ನಿಮ್ಗೆ ಯಾವತ್ತು ಆ ಕಡೆ ಬಂದು ನೆಲೆಸ್ಬೇಕು ಅಂತ ಅನ್ಸಿಲ್ವಾ? ನನ್ನ ಮನಸ್ಸು ಇವತ್ತುವರೆಗೂ ನಾವು ಉಳ್ಕೊಂಡು ನಮ್ಮ ಕೃಷಿಯನ್ನ ಬಿಟ್ಟು ನಮ್ಮ ಸ್ವಂತ ಮನೆಯನ್ನ ಬಿಟ್ಟು ಬದುಕಬಾರದು ಅನ್ನುವಂಥ ಮನಸ್ಸು ಆವಾಗಲೇ ಗಟ್ಟಿ ಸಂಕಲ್ಪ ಮಾಡಿದ್ದೇನೆ. ಭಸ್ಮಾಸುರ ಅಂತ ಅಡ್ರೆಸ್ಸೇ ನಮ್ಮಲ್ಲಿ ವಿಶೇಷ ಇರಲಿಲ್ಲ. ನೋಡಿದವರು ಇನ್ನು ನೀನೇ ಮಾಡಬೇಕು ಅಂತ ಅಪ್ಪೇನಿಗೆ ಹೇಳಿದ್ರಂತೆ. ನನ್ನ ಮಗ ಅವನು ಸ್ವಲ್ಪ ಸ್ವಾಭಿಮಾನಿ, ಆದರೆ ಮಾಡಿ ತೋರಿಸಿದ್ದಾನೆ ಇವತ್ತು. ಆದರೆ ಅವನು ಇಷ್ಟು ಗಟ್ಟಿ ಮಾಡ್ಲಿಕ್ಕೆ ನನ್ನ ಸೊಸೆ ಅವಳು ಗಟ್ಟಿ ನಿಂತಿದ್ದಾಗಿದೆ. ಇದಿಷ್ಟನ್ನು ತುಂಬಿದ ಸಭೆಯಲ್ಲಿ ನಮ್ಮ ಅಪ್ಪ ಹೇಳಿದ್ದಾರೆ. ಬಹಳ ಖುಷಿ ಪಟ್ಟೆ ನಾನು. ಓದಿದವೆಲ್ಲ ಪಂಡಿತನೂ ಅಲ್ಲ, ಒಬ್ಬ ಪಾಠ ಮಾಡುವವ ಬಹಳ ಓದಿರುವುದಿಲ್ಲ. ಅದು ಒಂದು ಕಲೆ ಅಂತ ನನ್ನ ಅನಿಸಿಕೆ. ದೇವರ ವರ. ಆ ಶ್ರದ್ಧೆ ರಂಗಸ್ಥಳದಲ್ಲಿ ಬಂದಾಗ ಕಲಾವಿದರ ಒಡನಾಟದಿಂದ ಅದು ಬೆಳವಣಿಗೆ ಆಗ್ತದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರಕ್ಕೆ ಬಂದಿದ್ದೀನಿ. ಹೊನ್ನಾವರಕ್ಕೆ ಬಂದಾಗ ಚಿಟ್ಟಾಣಿಯವರ ಮನೆಯನ್ನು ನೋಡಬೇಕು ಅಂತ ಅನ್ನಿಸ್ತು. ಈ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಚಿಟ್ಟಾಣಿಯವರ ಮಗ, ನಿಮ್ಗೆ ಗೊತ್ತಿರ್ಬೋದು, ಸುಬ್ರಹ್ಮಣ್ಯ ಚಿಟ್ಟಾಣಿ, ಅವರು ನಮ್ಮ ಸಂಪರ್ಕಕ್ಕೆ ಸಿಕ್ಕರು. ಈಗ ಅವರ ಮನೆಯ ಮುಂಭಾಗದಲ್ಲಿ ನಾನು ಇಲ್ಲಿದ್ದೀನಿ. ನಿಮಗೆ ಚಿಟ್ಟಾಣಿಯವರು ಅಂತ ಹೇಳಿದ್ರೆ ಯಕ್ಷಗಾನದ ಜೀವಂತ ದಂತಕಥೆ ಅಂತ ಹೇಳಿ ಹೆಸರುವಾಸಿ ಆಗಿದ್ದವರು. ಆಮೇಲೆ ಇಡೀ ನಮ್ಮ ಯಕ್ಷರಂಗಕ್ಕೆ ಒಂದೇ ಒಂದು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದ್ದು ಅದು ಚಿಟ್ಟಾಣಿಯವರಿಗೆ ಅಂತಾನು ಕೂಡ ಹೇಳ್ಬೋದು. ಅವರಿಗೆ ಅನೇಕ ಸನ್ಮಾನಗಳಾಗಿದ್ದಾವೆ, ಅನೇಕ ಬಿರುದುಗಳಿದ್ದಾವೆ. ಆಮೇಲೆ ಯಕ್ಷರಂಗದಲ್ಲಿ ಅವರ ಪ್ರಖ್ಯಾತಿಯನ್ನು ಬೀಟ್ ಮಾಡೋದಕ್ಕೆ ಇದುವರೆಗೂ ಯಾರಿಗೂ ಆಗಿಲ್ಲ ಅನ್ನುವಂಥ ಮಾತು ಕೂಡ ಇದೆ. ಸೊ ಇವತ್ತು ನಾನು ಇಲ್ಲಿಗೆ ಬಂದಾಗ ಅವರ ಮಗನಾಗಿರುವಂಥ ಸುಬ್ರಹ್ಮಣ್ಯ ಚಿಟ್ಟಾಣಿಯವರು ಇಲ್ಲೇ ಸಿಕ್ಕಿದ್ರು ನನಗೆ. ಇದು ಅವರ ಮನೆಯ ಮುಂಭಾಗದಲ್ಲಿ ನಾನು ಇವತ್ತು ಇರುವಂಥದ್ದು. ಇದೇ ಅವರ ಮನೆ. ಸೊ ಇಲ್ಲೇ ಇದ್ದಾರೆ ಸರ್. ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಿಮ್ಮ ಮನೆಗೆ ಬರುವಂಥ ಒಂದು ಸೌಭಾಗ್ಯ ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ಮುಖಾಂತರ ನಮಗೆ ಸಿಕ್ತು ಸರ್. ಬಹಳ ಖುಷಿ ಆಯ್ತು. ನಾವು ಮೊದಲಿಗೆ ನಿಮ್ಗೆ ಧನ್ಯವಾದವನ್ನ ಹೇಳ್ತೀವಿ, ನಮಗೋಸ್ಕರ ಒಂದು ಸಮಯವನ್ನ ಕೊಟ್ಟಿರೋದಕ್ಕೆ. ಖಂಡಿತವಾಗಿ ಅಲ್ವಾ? ಅಪ್ಪಾಜಿಯವರು ಇಲ್ಲೇ ಇದ್ದಿದ್ದ ಹೇಗೆ? ಇಲ್ಲ, ಇಲ್ಲಿ ಗುಡ್ಡೆಕೆರೆ ಅಂತ ಅಲ್ಲಿ ವಾಸ್ತವ್ಯ. ಅದಕ್ಕೂ ಮೊದಲು ಮೂಲ ಚಿಟ್ಟಾಣಿ ಅಂತಿದೆ. ಓಕೆ. ಅಲ್ಲಿ ಇರೋದು ಹೊನ್ನಾವರದ ಹತ್ರ ಇರೋದು, ಅಲ್ಲಿ ನಿಜವಾಗಿ ಬಾಸ್ಕೆರೆ ಹತ್ರ ಚಿಟ್ಟಾಣಿ ಅಂತ. ಆ ನಂತರ ಕಾರಣಾಂತರದಿಂದ ಅಲ್ಲಿ ಬಂದು ಜಮೀನು ಮಾಡಿ ಉಳ್ಕೊಂಡ್ರು. ಓಕೆ. ಅಲ್ಲಿ ನೀವು ಮಾತ್ರ ಇಲ್ಲಿಗೆ ಬಂದಿದ್ದು? ಆ ನಂತರ ನಾನೊಂದು 29 ವರ್ಷ ಆಯ್ತು ಇಲ್ಲಿ ಬಂದು. ಈ ಮನೆ ಕಟ್ಟಿ 29 ವರ್ಷ ಆಯ್ತಾ? ಮನೆ ಕಟ್ಟಿ ಒಂದು 12-13 ವರ್ಷ ಆಯ್ತು. 12-13 ಸಣ್ಣ ಗುಡಿಸಲಲ್ಲಿದ್ದೆ. ಈಗ ನಿಮ್ಮ ಯಕ್ಷರಂಗದ ಪ್ರತಿದಿನದ ಎಲ್ಲೇ ಸೇವೆಗಳಿದ್ರು ಇಲ್ಲಿಂದಾನೇ ಹೋಗ್ತೀರಾ? ಹೌದು, ಇಲ್ಲಿಂದ ಹೋಗೋದು. ಓಕೆ ಓಕೆ. ಇಬ್ರು ಇಲ್ಲಿಂದಾನೇ ಹೋಗೋದು. ನಿಮ್ಗೆ ತುಂಬಾ ದೂರ ಅಂತ ಅನ್ಸಲ್ವಾ? ಈಗ ನಾನು ಕುಂದಾಪುರದಿಂದ ಬಂದೆ. ಹೌದು. ಈಗ ನಿಮ್ಗೆ ನನ್ನ ಪ್ರಕಾರ ಸರಿಸುಮಾರಾಗಿ ಆಟಗಳು ಸಿಗೋದೇ ಆ ಭಾಗದಲ್ಲಿ. ಆ ಭಾಗದ ಜನರ ಪ್ರೀತಿನೇ ಚಿಟ್ಟಾಣಿ ಅವರ ಫ್ಯಾಮಿಲಿ ವಿಶೇಷವಾಗಿದೆ. ಸೊ ತುಂಬಾ ದೂರ ಅಂತ ಅನ್ಸಲ್ವಾ ಅಂತ? ಅನ್ಸಿರಬಹುದು. ಆದ್ರೆ ಒಂದು ಜೀವನದಲ್ಲಿ ಈಗ ಸಹಜವಾಗಿ ಹೇಳುವುದು, ಒಂದು ಅಡಕೆ ತೋಟವನ್ನ ಮಾಡಿ ಮನೆ ಮಾಡ್ಕೊಂಡು ಉಳಿಯುವುದು ಅಂತ ಒಂದು ಸಂಪ್ರದಾಯ. ಕರೆಕ್ಟ್. ಅದಕ್ಕೆ ನಮಗೆ ಸಿಕ್ಕಿರುವ ಜಾಗವೇ ಇದು. ಅಡಕೆ ತೋಟವನ್ನು ಮಾಡಿದ್ದೇನೆ. ಇದೆಲ್ಲ ನಿಮ್ದೇ ತೋಟ? ಹೌದು, 1.25 ಎಕರೆ ಅಡಕೆ ತೋಟ ಮಾಡಿದ್ದೇನೆ. ತೆಂಗು ಅಡಕೆ ತೋಟ. ಯಕ್ಷಗಾನದ ಜೊತೆ ಜೊತೆ ಕೃಷಿ ಕೂಡ ಕುಲಕಸುಬಾಗಿ ಇಟ್ಕೊಂಡಿದ್ದೀರಾ? ಹೌದು. ಯಾಕೆಂದ್ರೆ ನಮ್ಗೆ
ಈ ವಯಸ್ಸಾದ ನಂತರ ಬಿಡಬೇಕು ಅಂತ ನಮಗಿದೆ ಅನುಕೂಲ. ಹೌದು. ಮತ್ತೆ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ, ಖುಷಿ ಇದೆ. ಮುಂಚೆ ಅಲ್ಲ ಇಡೀ ರಾತ್ರಿ ಆಟ ಇರ್ತಾ ಆ ಸಮಯದಲ್ಲಿ ಕೃಷಿಗೆ ಹೆಂಗ್ ಸಮಯ ಕೊಡ್ತಾ ಇದ್ರಿ ನೀವು? ನಾವು ಕೃಷಿಗೆ ಬಹಳ ಕಡಿಮೆ ಸಮಯ ಕೊಡ್ತಿದ್ವಿ. ನನ್ನ ಹೆಂಡತಿ ಪಾರ್ವತಿ, ಅವಳ ಹತ್ರಕ್ಕೆ ಅಷ್ಟು ಜವಾಬ್ದಾರಿಯಿಂದ ಹೊಣೆಗಾರಿಕೆಯಿಂದ ನಮ್ಮ ಆತ್ಮೀಯರಂತ ಕೆಲಸ ನೀವು ಕೂಡ ಇಲ್ಲಿದೆ ಅಲ್ವಾ? ದೊಡ್ಡದು ಅದು ಒಳ್ದೇ ಇದೆ. ಹೌದು. ಯಾಕೆಂದ್ರೆ ಮಕ್ಕಳು ಸಣ್ಣ ಇರುವಾಗ ನಾನು ಯಕ್ಷಗಾನಕ್ಕೆ ಹೋಗದಿದ್ದರೆ ನಮಗೆ ಜೀವನೋಪಾಯಕ್ಕೆ ಬೇಕಲ್ಲ. ಅವಾಗ ಹೇಳಿ ಹೋದ್ರೆ ಸಾಕು, ಪ್ರತಿ ಹೆಚ್ಚಿನ ದಿವಸ ಬಂದು ಹೋಗ್ತಿದ್ದೆ ಅಷ್ಟೇ, ಬರುವುದು ಮಲ್ಕೊಳ್ಳೋದು ಮತ್ತೆ ಎದ್ದು ಹೋಗೋದು. ಆದ್ರೆ ಹೆಚ್ಚಿನ ಕೆಲಸವನ್ನ ಜವಾಬ್ದಾರಿಯಿಂದ ಮಾಡಿಸೋದು ನನ್ನ ಹೆಂಡತಿ ಆಗಿದೆ. ಓಕೆ ಓಕೆ. ಇಲ್ಲಿ ಪಕ್ಕ ಇರುವಂತಹ ತೋಟಗಳೆಲ್ಲ ಇವರದ್ದೇ, ಇದು ಇವರ ಮನೆ. ಸೊ ಇವರ ಮಗ ಇಲ್ಲಿದ್ದಾರೆ, ಕಾರ್ತಿಕ್ ಚಿಟ್ಟಾಣಿಯವರ ಮೊಮ್ಮಗ ಇವರು. ಸೊ ಎಲ್ಲೋ ಒಂದ್ ಕಡೆ ಈ ತರದ ಒಂದು ಹೆಸರನ್ನ ಪಡ್ಕೊಳ್ಳೋದಕ್ಕೆ ಅಥವಾ ಈ ಫ್ಯಾಮಿಲಿಯಲ್ಲಿ ಹುಟ್ಟೋದಕ್ಕೆ ಒಂದು ಪುಣ್ಯ ಮಾಡಿರ್ಬೇಕು ಅಂತ ನಂಗೆ ಅವಾಗ ಅನ್ಸುತ್ತೆ. ಖಂಡಿತ. ಕೇವಲ ಅಜ್ಜ ಮಾಡಿದ್ರು ನಾನು ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂದ್ರೂ ಕೂಡ ಆಗೋದಿಲ್ಲ. ಅದಕ್ಕೊಂದು ವಿಶೇಷವಾದ ಜವಾಬ್ದಾರಿ ಇರುತ್ತೆ. ಮಗನಿಗೆ ಹೆಂಗ್ ಜವಾಬ್ದಾರಿ ಇರುತ್ತೋ ಮೊಮ್ಮಗನಿಗೆ ಅದಕ್ಕಿಂತ ಜಾಸ್ತಿ ಜವಾಬ್ದಾರಿ ಇರುತ್ತೆ. ಇಲ್ಲಿ ಹುಟ್ಟೋದು ಕೂಡ ಸುಲಭದ ಮಾತಲ್ಲ, ಅದನ್ನ ಉಳಿಸ್ಕೊಂಡು ಹೋಗೋದು ಬಹಳ ಕಷ್ಟ ಅಂತ ನನಗನ್ಸುತ್ತೆ. ಈಗ ನಿಮಗೆ ಈ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಕ್ಕೆ ಎಷ್ಟು ಖುಷಿ ಇದೆ, ಆಮೇಲೆ ಆ ಜವಾಬ್ದಾರಿಯನ್ನ ಹೆಂಗೆಲ್ಲ ನಿಭಾಯಿಸೋದಕ್ಕೆ ನೀವು ಹರಸಾಹಸವನ್ನ ಪಡ್ತಾ ಇರ್ತೀರಾ ಅಂತ. ಯಕ್ಷಗಾನಕ್ಕೆ ಅಂದ್ರೆ ಈ ಫ್ಯಾಮಿಲಿಯಲ್ಲಿ ಹುಟ್ಟದ್ದು ಅಂತಂದ್ರೆ ಬಹಳ ಖುಷಿ ಇದೆ. ಅಂದ್ರೆ ಯಕ್ಷಗಾನ ಪ್ರಪಂಚಕ್ಕೆ ಒಂದು ಪದ್ಮಶ್ರೀ ತಂದು ಕೊಟ್ಟದ್ದು ನನ್ನ ಅಜ್ಜಯ್ಯ. ಆ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇನೆ ಅನ್ನೋದು ಖುಷಿ ಒಂದು. ಇದನ್ನ ಮುಂದೆ ನಡೆಸುವುದಕ್ಕೆ ನಮಗ್ ಚಾಲೆಂಜೇ ಇದೆ. ಯಾಕೆಂದ್ರೆ ಚಿಟ್ಟಾಣಿಯವರಂತವರ ಮೊಮ್ಮಗನಾಗಿ, ಸುಬ್ರಹ್ಮಣ್ಯ ಚಿಟ್ಟಾಣಿಯವರಂತರ ಮಗನಾಗಿ ವೇಷ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಹೇಳ್ಬೋದು, ಜನ ತುಂಬಾ ಹೇಳ್ತಾರೆ ಪರಂಪರೆ ಉಂಟು, ಅವನಿಗೆ ಏನು ಯಾವ ವೇಷ ಬೇಕಿದ್ರು ಮಾಡ್ತಾನೆ ಅಂತ. ಹಾಗಲ್ಲ, ಜನ ನಮ್ಮನ್ನು ನೋಡುವ ರೀತಿಗಳಲ್ಲಿ ಎರಡು ವಿಧ ಉಂಟು. ಒಳ್ಳೇದ್ ಮಾಡಿದ್ನಾ, ಹಾ ಅವ್ ಮಾಡ್ದೆ ಏನು ಚಿಟ್ಟಾಣಿಯವ್ರ ಮೊಮ್ಮಗ ಅಂತ ಹೇಳ್ತಾರೆ. ಇನ್ನು ಒಳ್ಳೇದಾಗ್ಲಿಲ್ವಾ, ಅವ್ ಮಾಡಬಾರ್ದಿತ್ತು, ಚಿಟ್ಟಾಣಿಯವ್ರ ಹೆಸರು ಹಾಳು ಮಾಡ್ಲಿಕ್ಕೆ ಇದ್ದಾನೆ ಅವ ಅಂತ. ಈ ಚಾಲೆಂಜ್ ಅನ್ನು ತಗೊಂಡು ನಮ್ಮದೇ ಆದ ಶೈಲಿಯಲ್ಲಿ, ಅಂದ್ರೆ ಚಿಟ್ಟಾಣಿಯವ್ರ ಮೊಮ್ಮಗಾಗಿ ಸುಬ್ರಹ್ಮಣ್ಯ ಚಿಟ್ಟಾಣಿಯವ್ರ ಮಗ ಆದ್ರೂ ಸಹ ನಂದೇ ಆದ ಶೈಲಿಯನ್ನು ನಾನು ಮಾಡ್ಲಿಕ್ಕೆ ಪ್ರಾರಂಭಿಸಿದೆ. ಅಂದ್ರೆ ಅನುಕರಣೆ ಇಲ್ಲ, ಅನುಸರಣೆ ಉಂಟು. ಅದು ಒಂದೊಂದು ಬಗೆಯಲ್ಲಿ ಒತ್ತಡವನ್ನ ಕೊಟ್ಟರು ಕೂಡ ನೀವು ಅದನ್ನ ನಿಭಾಯಿಸ್ಕೊಂಡು ಬಂದಿದ್ದೀರಾ ಅನ್ನೋದು ಇಲ್ಲಿ ನಿಮಗಿರುವಂತ ಪ್ಲಸ್ ಪಾಯಿಂಟ್. ನೋಡಿ ಮುಂದಕ್ಕೆ ಬನ್ನಿ, ಇಲ್ಲಿ ಇದೆ ನೋಡಿ ಇವರ ಮನೆಯ ಕಿಟಕಿಯಲ್ಲಿ ಯಕ್ಷಗಾನದ ವೇಷಧಾರಿಯ ಒಂದು ಕಿರೀಟವನ್ನ ಇಲ್ಲಿಟ್ಟಿದ್ದಾರೆ. ಅದನ್ನ ಕಬ್ಬಿಣದಿಂದಲೇ ಅವರು ಮಾಡಿದ್ದಾರೆ. 12-13 ವರ್ಷದ ಹಿಂದೆ ಇದನ್ನ ನೀವು ಈ ಕಲ್ಪನೆಯಲ್ಲಿ ಮಾಡಿದ್ದು ಬಹಳ ಚೆನ್ನಾಗೈತೆ. ಯಾಕಂದ್ರೆ ಇದು ಶಾಶ್ವತ, ಇದು ಅಲ್ಲ, ಮನೆ ಇರೋ ತನಕ ಇದಿರುತ್ತೆ. ಇಲ್ಲಿ ಚಿಟ್ಟಾಣಿ ಅಂತ ಇದೆ ನೋಡಿ. ಅಂದ್ರೆ ಒಬ್ಬ ವ್ಯಕ್ತಿ ಬೆಳೆದಾಗ ಆತನ ಮನೆತನ ಇರ್ಬೋದು, ಆತನ ಊರು ಇರ್ಬೋದು, ಆತನ ಪರಿಸರ ಇರ್ಬೋದು, ಎಲ್ಲವೂ ಬೆಳವಣಿಗೆ ಆಗುತ್ತೆ. ಜೊತೆಗೆ ಆ ಹೆಸರು ದೇಶ ವಿದೇಶಕ್ಕೂ ಪಸರಿಸಿದಾಗ, ಈಗ ಹೆಗ್ಗದ್ದೆ ಅನ್ನೋ ಒಂದು ಸಣ್ಣ ಒಂದು ಊರಿನ ಒಂದು ಸಣ್ಣ ಹಳ್ಳಿಯಲ್ಲಿರುವಂಥ ಒಂದು ಮನೆ ಅದು. ಸೊ ಇವತ್ತು ದೇಶ ವಿದೇಶದಲ್ಲಿ ಪ್ರಖ್ಯಾತಿ ಆಯಿತು ಅಂತ ಹೇಳಿದ್ರೆ ಅದು ನಮ್ದಲ್ಲ, ಅದು ಆ ಹೆಸರಿಗೆ ನಾವು ಕೊಟ್ಟಿರುವಂಥ ಒಂದು ಕ್ರೆಡಿಟ್ ಅಂತ ಹೇಳ್ಬೋದು. ನಮಗೆ ಈ ಉತ್ತರ ಕನ್ನಡ ಕಡೆ ಬಂದಾಗ ಹವ್ಯಕರ ಮನೆಗೆ ಬರೋದು, ನಿಮ್ಮ ಮಾತು, ನಿಮ್ಮ ತಿಂಡಿ ತಿನಿಸು ತಿನ್ನೋದೆಲ್ಲ ಬಹಳ ಖುಷಿ ಆಗುತ್ತೆ. ನಾವು ಕಳೆದ ಬಾರಿ ಯಾಜಿಯವ್ರ ಮನೆಗೆ ಹೋದಾಗ ಆ ಪ್ರೀತಿಯನ್ನು ಅನುಭವಿಸಿದ್ದೀವಿ. ಸೊ ಇವತ್ತು ನಿಮ್ಮ ಮನೆ ಒಳಗಡೆ ಹೋಗೋಣ. ಸೊ ಒಳಗಡೆ ಹೋದ್ರೆ ತಂದೆಯವರ ಫೋಟೋಸ್ಗಳು, ಮೊಮೆಂಟೋಸು, ನಿಮ್ದು ಎಲ್ಲವೂ ಕೂಡ ಇದೆ. ನಿಮ್ಮನ್ನ ಯಕ್ಷ ಕಂಠೀರವ ಅಂತಾನು ಕೂಡ ಬಿರುದನ್ನ ಕೊಟ್ಟಿದ್ದಾರೆ ನಿಮ್ಗೆ. ಸೊ ಈ ಮನೆ ಕಟ್ಟುವಾಗ ಅಥವಾ ಈ ಮನೆಯ ಓಪನಿಂಗ್ ಎಲ್ಲ ತಂದೆಯವರೇ ಮುಖ್ಯ ನಿಂತು ಮಾಡಿದ್ದಾರೆ ಕೆಲಸವನ್ನ. ಯಾಕಂದ್ರೆ ಕೆಲಸ ಮಾಡಿದ್ದಾರೆ ಅಂದ್ರೆ ನಾನು ಸ್ವತಂತ್ರವಾಗಿ ಬದುಕುವುದಕ್ಕೆ ಅಂತ ಒಂದು ಸಣ್ಣ ಸಣ್ಣ ಸ್ವಾಭಿಮಾನ ಮೊದಲಿಂದ ಇದೆ ನನಗೆ. ಓಕೆ. ಆ ಸ್ವಾಭಿಮಾನದಲ್ಲಿ ನನ್ನ ತಂದೆಗೂ ನಮ್ಮ ಕುಟುಂಬಕ್ಕೆ ತೊಂದರೆ ಆಗಬಾರದು, ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಒಂದು ಆಶಯ ಇತ್ತು. ಕಾರಣಾಂತರದಿಂದ ಸಂಸಾರ ದೊಡ್ಡ ಆದ್ದರಿಂದ ಬಿಟ್ಟು ಬರುವ ಪರಿಸ್ಥಿತಿಗಳು ಬಂದೆ. ತುಂಬಾ ಸಣ್ಣ ಗುಡಿಸಲು ಸುಮಾರು ಒಂದು 10-15 ವರ್ಷ ಕಳೆದಿದ್ದೀನಿ. ದೇವರು ಏನೂ ತೊಂದರೆ ಮಾಡಲಿಲ್ಲ. ಯಕ್ಷಗಾನದಲ್ಲಿ ಇಷ್ಟು ಮಾಡುವಾಗ ನಂಗೆ ಯಕ್ಷಗಾನದ್ದೇ ಕೊಡುಗೆ. ಎಲ್ಲ ಯಕ್ಷಗಾನ ₹1 ಸಾಲ ಮಾಡದೆ ಮನೆ ಮತ್ತು ಅಡಕೆ ತೋಟ ಮಾಡಿದ್ದೀನಿ. ಮಕ್ಕಳ ಮದುವೆ ಮಾಡಿದೆ, ₹1 ಸಾಲ ಮಾಡಿದ್ದೀನಿ. ತುಂಬಾ ಜನ ಕಲಾವಿದರು ಹೇಳ್ತಾರೆ ಕಷ್ಟ ಆಯ್ತು, ಬಡತನ ಆಯ್ತು, ಯಕ್ಷಗಾನನೇ ಬಿಡಬೇಕು ಅನ್ಕೊಂಡೆ, ನನಗೆ ತುಂಬಾ ಕಷ್ಟ ಆಯ್ತು ಅಂತ ಹೇಳಬಾರ್ದಲ್ಲ. ಕಲಾವಿದ ಖಂಡಿತ ಹೇಳಬಾರ್ದು. ಯಾಕಂದ್ರೆ ಶ್ರೀಮಂತ ಕಲೆ ಅಂತ ನಾವು ಏನು ಹೇಳ್ತೀವಿ, ಆ ಕಲಾದೇವತೆಯ ಶಕ್ತಿ, ಶ್ರದ್ಧೆ ಮತ್ತು ಅದರಲ್ಲಿ ತೊಡಗಿಕೊಳ್ಳುವ ಮನಸ್ಥಿತಿ ಗಟ್ಟಿ ಇದ್ರೆ ಖಂಡಿತ ದೇವ್ರು ಕೊಡ್ತಾನೆ.
ಇನ್ನು ಹೇಳುವುದರಲ್ಲಿ ಒಂದು ವಿಧ ಇದೆ. ದೊಡ್ಡ ಕಲಾವಿದ ಸಹಿತ ಹೇಳ್ತಾರೆ ಅದನ್ನ ಹೇಳಬಾರ್ದು. ಓಕೆ ಓಕೆ. ಈಗ ನಾವು ಅಂತ ಲೆವೆಲ್ ಅಲ್ಲಿ ಇಲ್ಲ, ಆದ್ರೆ ಹೇಳಬಾರ್ದು. ಹೇಳಬಾರದು. ಯಾಕೆಂದ್ರೆ ಶ್ರದ್ಧೆಯಿಂದ ಮಾಡಿದ್ರೆ ದೇವ್ರು ಕೊಡ್ತಾನೆ. ಖಂಡಿತ ನಾನು ಪ್ರಾಮಾಣಿಕವಾಗಿ ಹೇಳ್ತಾನೆ. ಇದು ಇಷ್ಟು ದೊಡ್ಡ ಮನೆ ಮೇಲ್ಗಡೆಗೂ ಇದೆ. ಹೌದು. ಇಷ್ಟು ಕಟ್ಟದಿದ್ದು ₹1 ಸಾಲ ಮಾಡಲಿಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೌದು, ಇಷ್ಟು ಮಾಡಿದೆ. ಎಲ್ಲವೂ ಯಕ್ಷಗಾನ ಕೊಟ್ಟು. ಹೌದೌದು. ಅದಕ್ಕೆ ದೊಡ್ಡ ಕೊಡುಗೆ ನಾನು ನನ್ನ ಮಗ ಸೊಸೆ ಒಟ್ಟಿಗೆ ನಮ್ಗೆ ದೊಡ್ಡ ಕೊಡುಗೆ ನನ್ನ ಹೆಂಡತಿ. ಓ, ಅವಳು ಗಟ್ಟಿ ನಿಂತಿರೋದ್ರಲ್ಲಿ ಇದಿಷ್ಟಲ್ಲ ಆಗಿದೆ ಅಲ್ವಾ? ಯಾಕಂದ್ರೆ ಒಬ್ಬ ವ್ಯಕ್ತಿಯ ಹಿಂದಿರೋಳು ಹೆಂಡತಿ ಅವಳು ಇಲ್ಲೇ ಇದ್ರೆ ಆಗೋದಿಲ್ಲ. ಅದನ್ನು ಕಂಡಿದ್ದೇನೆ. ನಾನು ಆಕ್ಷೇಪ ಮಾಡುವುದಿಲ್ಲ ಯಾವ ಕಲಾವಿದನು, ಆದ್ರೆ ಯಾವ ಕಲಾವಿದನು ಯಕ್ಷಗಾನದಲ್ಲಿ ನಾವು ಹೋಗಿ ತೊಡಗಿಕೊಂಡು ಸೋತಿದ್ದೇವೆ ಅಂತ ಖಂಡಿತ ಹೇಳಬಾರದು. ಇದನ್ನ ಬಹುಶಃ ಯಾವ ಕಲಾವಿದರು ಈ ವಿಡಿಯೋನ ನೋಡ್ತಾ ಇರ್ತೀರಾ, ಇದನ್ನ ಒಂದನ್ನ ನಿಮ್ಮ ಲೈಫಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲ ಫೀಲ್ಡ್ಗಳು ಅದರದ್ದೇ ಆದಂಥ ಕ್ರೆಡಿಟನ್ನು ಕೊಡ್ತವೆ. ಅವೆಲ್ಲೂ ಕೂಡ ನಾವು ಮಾಡಿರೋಂಥ ಕೆಲಸಕ್ಕೆ ಮೋಸ ಮಾಡೋದಿಲ್ಲ. ನಾನು ಕೂಡ ನಂಬಿದ್ದೀನಿ, ಇದು ಸತ್ಯ. ಇದು ಆದರೆ ಶ್ರದ್ಧೆ ಇರಬೇಕು, ಒಂದಿಷ್ಟು ವರ್ಷ ಅದಕ್ಕೋಸ್ಕರ ಶ್ರಮ ಹಾಕಬೇಕು. ಇವೆರಡು ಕೆಲಸ ಆಗ್ಲೇಬೇಕು. ಶ್ರಮ ಎನ್ನುವುದು ಯಕ್ಷಗಾನ ರಂಗದಲ್ಲಿ ಮಾತ್ರ ಅಲ್ಲ, ಎಲ್ಲ ಶ್ರಮ ಇದೆ. ಯಾವ ಫೀಲ್ಡಿಗೆ ಹೋದ್ರೂ ಶ್ರಮ ಇದೆ. ಅದರಲ್ಲಿ ಪ್ರಾಮಾಣಿಕತೆ ಶ್ರದ್ಧೆ ಇದ್ರೆ ದೇವ್ರು ಕೊಡ್ತಾನೆ. ದೇವ್ರು ನಮ್ಮನ್ನು ಕೊಟ್ಟು ತಗೊಂಡು ಎರಡು ನೋಡ್ತಾನಲ್ವ. ನಿಜ, ಹೌದು. ಅದನ್ನು ಕೊಟ್ಟಿದ್ದಾನೆ. ಬಹಳ ಸ್ವಲ್ಪ ಖುಷಿ ಇದೆ. ಒಳ್ಳೆ ಮಗ, ಒಳ್ಳೆ ಮಗಳು, ಒಳ್ಳೆ ಅಳಿಯ, 2 ಜನ ಮೊಮ್ಮಕ್ಕಳು, ಒಳ್ಳೆ ಸೊಸೆ, ಇದನ್ನೆಲ್ಲ ದೇವ್ರು ಕೊಟ್ಟಿದ್ದಾನೆ ಅಂದ್ರೆ ನಮ್ಮ ಶ್ರದ್ಧೆ ಮತ್ತೆ ನಮ್ಮ ಏಕಾಗ್ರತೆ ಮಾಡ್ಲೇಬೇಕನ್ನುವ ಹಠ, ಛಲ, ಇದನ್ನು ಬಂದು ಮಾಡಿದ್ರೆ ಅನ್ನೋ ತೃಪ್ತಿ ನನಗಿದೆ. ಇದಿಷ್ಟು ಮಾಡಿದಾಗ 50ನೇ ವರ್ಷದ ಕಾರ್ಯಕ್ರಮ ಆಯ್ತು ನಂದು ಬೆಂಗಳೂರಲ್ಲಿ. ನೀವು ಬಂದಿದ್ರೆ ಅಂತ ನೆನಪಿಲ್ಲ. ಎಡಿಎ ರಂಗಮಂದಿರದಲ್ಲಿ ಆಗಿದೆ. ಅಪ್ಪಯ್ಯನೂ ಇದ್ರು, ಧಾರೇಶ್ವರ ಭಾಗವತರಿದ್ರು. ಅವಾಗ ನಮ್ಮ ಅಪ್ಪ ಹೇಳಿದ್ರು, ನಾನು ನನ್ನ ಹೆಂಡತಿ ಒಟ್ಟಿಗಿದ್ವಿ, ನನ್ನ ಮಗ ಅವ್ನು ಸ್ವಲ್ಪ ಸ್ವಾಭಿಮಾನಿ, ಆದ್ರೆ ಮಾಡಿ ತೋರಿಸಿದ್ದಾನೆ ಇವತ್ತು. ಆದ್ರೆ ಅವನು ಇಷ್ಟು ಗಟ್ಟಿ ಮಾಡ್ಲಿಕ್ಕೆ ನನ್ನ ಸೊಸೆ ಅವಳು ಗಟ್ಟಿ ನಿಂತಿದೆ ಆಗಿದೆ. ಇದಿಷ್ಟನ್ನು ತುಂಬಿದ ಸಭೆಯಲ್ಲಿ ನಮ್ಮ ಅಪ್ಪ ಹೇಳಿದ್ದಾರೆ. ಬಹಳ ಖುಷಿ ಪಟ್ಟೆ ನಾನು. ಗ್ರೇಟ್, ಖುಷಿ ಆಗುತ್ತೆ ಸರ್. ನಿಮ್ಮ ಮನೆಯಲ್ಲಿ ನಮಗೆ ಜಾಸ್ತಿ ಕಾಣಿಸೋದೇ ಇಡುಗುಂಜಿ ಗಣಪತಿ. ಇಲ್ಲೊಂದು ಚಿತ್ರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದ್ರೆ ಅದು ಕೈಯಲ್ಲೇ ಬಿಡಿಸಿದ್ದ. ಅಲ್ಲಿ ಹೆಸರು ಇದೆ ನೋಡಿ. ಅವರೊಂದು ಕೊಟ್ಟವರು ಮಾದಪ್ಪ ಅಂತ ಮಾಡಿದ್ದಾರೆ ಅದನ್ನ, ಕೊಳಗದ್ದೆಯವರು. ತುಂಬಾ ಚೆನ್ನಾಗಿದೆ. ಇದು ಮೈಸೂರಲ್ಲಿ ಮೈಸೂರಲ್ಲಿ ಅದೊಂದು ಫೋಟೋ ಬ್ಲರ್ ಆಗಿ ಅದನ್ನ ಸರಿ ಮಾಡಿಕೊಟ್ಟಿದ್ದೇನೆ. ಇದು ಮೊಮ್ಮಗನ ಅಲ್ಲ, ಇದು ಮೊಮ್ಮಗಳು, ಅಕ್ಕನ ಮಗಳು ಮೊಮ್ಮಗಳು. ಇದು ಕಾರ್ತಿಕ ಫ್ಯಾಮಿಲಿ. ನಿಮ್ ಮದುವೆ ಆಗಿದ್ದೆ ಯಾವಾಗ? ನಮ್ದು 2013. ಇಲ್ಲಿದ್ದಾರೆ ನೋಡಿ, ಅಮ್ಮ ಅಪ್ಪ, ನಿಮ್ಮ ಅಜ್ಜ ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಪದ್ಮಶ್ರೀ ಬಂದಿರುವಂತಹ ಮೂಮೆಂಟ್. 2012ರಲ್ಲಿ ಬಂತು. ಎಸ್. ಯಕ್ಷಗಾನಕ್ಕೆ ಒಂದೇ ಒಂದು ಬಂದಿರೋದಲ್ಲ? ಬಂದಿರೋದೇ ಒಂದು ಬರ್ತದೆ, ಕಲ್ಪನೆ ಸಹಿತ ಇಲ್ಲ. ಈಗ ಒಬ್ಬ ಡೆಲ್ಲಿಯಿಂದ ಒಬ್ಬರು ಬಂದರು, ನಾನು ಅಪ್ಪನ ಹತ್ರ ಕೂತ್ಕೊಂಡಿದ್ದೆ. ಕನ್ನಡ ಅವ್ರಿಗೆ ಬರುವುದಿಲ್ಲ, ನಮಗೆ ಯಾರಿಗೂ ಬೇರೆ ಭಾಷೆ ಬರುವುದಿಲ್ಲ. ಸಣ್ಣ ಪುಟ್ಟ ನಮ್ಗೆ ಅರ್ಥ ಆಗ್ತದೆ ಅಷ್ಟೇ. ಅಪ್ಪನಿಗೆ ಅದು ಯಾವುದೂ ಗೊತ್ತೇ ಇಲ್ಲ ಬಿಡಿ, ಆ ಗಂಧವೇ ಇಲ್ಲ ಪಾಪ ಅವರು. ಬಂದರು, ಚಿಟ್ಟಾಣಿ ಪದ್ಮಶ್ರೀ ಅವಾರ್ಡ್ ಗ್ರಾಂಟೆಡ್ ಅಂದ್ರು. ಅಪ್ಪಿ ಎಂತದ್ದು ಕೇಳಿದ್ರು, ಅಪ್ಪಿ ಅಂತ ಕರೋದು. ಅಪ್ಪಿ ಎಂತದ್ದು? ಪದ್ಮಶ್ರೀ ಬಂತು ಹೇಳ್ತಾ ಇದ್ರು ಅಪ್ಪ. ನನಗ ಎಲ್ಲಿ ಬತ್ತಾಡ, ಹೆಂಗ್ ಬತ್ತಾಡೋದು ಕೇಳಿದ್ರು. ಆಯ್ತು, ಕಡೆ ಬಂತು, ಹೇಳಿದ್ರು, ಗೊತ್ತಾಯ್ತು. ಆಮೇಲೆ ಹೋದ್ರು. ಹೇಗೆ ಬಂದಿದೆ ಅಂತ ಇವತ್ತವರೆಗೂ ಕರೆಕ್ಟ್ ಗೊತ್ತಿಲ್ಲ. ಹಾಗಂತ ಯಾರು ಮತ್ತೆ ಇಂಪ್ಲುಯೆನ್ಸ್ ಬಿಟ್ಟು ಎಂಥದ್ದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಎಲ್ಲ ಸೈಡ್ ಅಂತ ನಮ್ಮ ಊರಿನಲ್ಲಿ ಒಬ್ಬರು ತಹಶೀಲ್ದಾರ್ ಇದ್ರು. ಅವರ ಅಪ್ಪಟ ಅಭಿಮಾನಿ. ಹೊಸಕುಳಿ ಚಿಟ್ಟಾಣಿಯ ಮೂಲ ಊರು ಚಿಟ್ಟಾಣಿ ಆದ್ರೂ ಅದು ಪಂಚಗ್ರಾಮದಲ್ಲಿ ಬಂತು, ಹೊಸಕುಳಿ ಪಂಚಗ್ರಾಮದಲ್ಲಿ. ಅವರು ಅನುಮೋದನೆ ಮಾಡಿದ್ದಾರೆ ಅಂತ ಸುದ್ದಿ. ಅದು ಒಬ್ಬ ತಹಶೀಲ್ದಾರ್ಗೆ ಏನು ಅನುಮೋದನೆ ಕೇಂದ್ರಕ್ಕೆ ನಡೆಯಬಹುದು ಅಲ್ವಾ? ಆದ್ರೆ ಅದು ಆಗಿದೆ ಅಂತ ಆಗಿತ್ತು. ಅವರು ಫಸ್ಟ್ ಕಡೆ ಫೋನ್ ಮಾಡಿದ್ರು ಬಂದಿದೆ ಅಂತ. ಬರುವಾಗ ಕೋರ್ಟು, ಆಮೇಲೆ ಪೊಲೀಸ್ ಸ್ಟೇಷನ್, ಇದನ್ನೆಲ್ಲ ವಿಚಾರ ಮಾಡಿ ಬಂದಾಗ ಬಂದಿದೆ ನಿಮಗೆ. ಈವನ್ ಒಂದು ಸಣ್ಣ ಸ್ಮಾಲ್ ಇಶ್ಯೂಸ್ ಇದ್ರೂ ಕೂಡ ಅದು ಕ್ಯಾನ್ಸಲ್ ಕೊಡೋದಿಲ್ಲ, ಅದೇನು ಇರಲಿಲ್ಲ. ಮತ್ತೆ ಅಷ್ಟೇ ಶಿಸ್ತುಬದ್ಧವಾಗಿ ಹೋಗಿ ಈ ಪ್ರಶಸ್ತಿಯನ್ನ ತಗೋಬೇಕಾಗತ್ತೆ. ಈಗ ಸುಮ್ಮನೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅಂದ ತಕ್ಷಣ ಹೆಂಗೆಂಗೋ ಹೋಗೋದು, ತಗೊಂಡ್ ಬರೋದು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೇನು ರಿಹರ್ಸಲ್ಗಳು ಆತರ ಇರುತ್ತಾ? ನೋಡಿ, ಆಶ್ಚರ್ಯ ಅಂದ್ರೆ ಚಿಟ್ಟಾಣಿಯವರ ಕಲಾಶಕ್ತಿ ಅದು. ಒಂದು ಸರಿ ಹೇಳಿದಾರಂತೆ ಅಷ್ಟೇ. ಅಲ್ಲಿ ಆ ದಿವಸ ಬಂದವರಲ್ಲಿ ಇವರಷ್ಟು ಕರೆಕ್ಟ್ ಆಗಿ ತಗೊಂಡವರೇ ಇಲ್ಲಂತೆ. ಅವ್ರ ಜೊತೆಗೆ ಒಬ್ಬರು ಆತ್ಮೀಯರು ಹೋಗಿದ್ರು. ಒಂದು ಸರಿ ಹೇಳಿದ್ದಾರೆ ಅಷ್ಟೇ, ಹೀಗೆ ಬನ್ನಿ ತಗೊಳ್ಳಿ. ಅಷ್ಟು ಶಿಸ್ತಿಲ್ಲ. ಯಾಕಂದ್ರೆ
ಲಯ ಅವರ ಒಟ್ಟಿಗೆ ಇದೆ. ಕರೆಕ್ಟ್ ಕರೆಕ್ಟ್. ಆ ಲಯ ಯಕ್ಷಗಾನದ ಗುಂಗಿನಲ್ಲದನ್ನೇ ತಗೊಂಡು ಹೋಗಿದೆ. ಓಹೋ ಆ ಥರ. ಹೌದೌದು, ಆ ಯೋಗ್ಯತೆ ಅಂದರೆ ಅವರಿಗೆ ಇರುವುದು ದೇವರು ಕೊಟ್ಟು ಕಲಾದೇವತೆಯ ಶಕ್ತಿ ಅದು ಅಲ್ವಾ? ಹಾ, ನಿಜ ನಿಜ, ಹೌದು ಖಂಡಿತ. ಯಾಕಂದ್ರೆ ಅಲ್ಲೂ ಕೊಟ್ಟಿದೆ. ಅವರು ಲೈವಲ್ಲೇ ಹೋಗಿದ್ದಾರೆ ಮತ್ತೆ ಅಲ್ಲಿ. ಕರೆಕ್ಟ್ 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 ಕರೆಕ್ಟ್. ಆಶ್ಚರ್ಯಪಟ್ಟಿದ್ದಾರಂತೆ. ಮತ್ತೆ ಇದು ಓದ್ತಾರಲ್ವಾ, ಯಾಕಂದ್ರೆ ಇದನ್ನು ಉಟ್ಕೊಂಡು ಹೋದವ್ರು ಮತ್ತೆ ಪ್ಯಾಂಟು ಶರ್ಟ್ ಮತ್ತೆ ಏನು ಹಾಕುದಿಲ್ಲ ಅಲ್ಲ, ಬೇರೆ ಯಾವುದು. ಹೌದು, ಬೇರೆ ಏನು ಹಾಕೋದಿಲ್ಲ. ಅಲ್ಲೂ ಖುಷಿ ಪಟ್ಟಿದ್ದಾರೆ. ಈ ಫೋಟೋ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ರೆ ಅದು ಇವತ್ತು ನಾವು ಗೂಗಲ್ ಅಲ್ಲಿ ಹೊಡೆದ್ರು ಕೂಡ ಅದೇ ಫೋಟೋ ಬರುತ್ತೆ. ಅದೇ ಫೋಟೋವನ್ನ ನಾವು ನೋಡಬಹುದು. ಮತ್ತೆ ಚೆಂಡೆ ಮತ್ತೆ ಮದ್ದಳೆಯ ಶಬ್ದಗಳ ಜೊತೆಗೇನೆ ಚಿಟ್ಟಾಣಿಯವರು ಬೆಳೆದ್ರು ಅನ್ನುವಂಥ ಮಾತನ್ನ ಯಾವುದೋ ಒಂದು ಪುಸ್ತಕದಲ್ಲಿ ನಾನು ಕೇಳ್ಪಟ್ಟಿದ್ದೆ. ಅಂದ್ರೆ ಆ ಲಯ, ಆ ತಾಳ, ಆ ನಾದ ಇವೆಲ್ಲವೂ ಅವರ ಬೆಳವಣಿಗೆ ಪೂರಕ ಆಗಿತ್ತೇನೆ. ಯಾಕಂದ್ರೆ ನಮ್ಮಷ್ಟೆಲ್ಲ ಅವರು ಸ್ಕೂಲ್ ಕಾಲೇಜ್ಗಳಿಗೆ ಡಿಗ್ರಿಯನ್ನ ಪಡ್ಕೊಂಡವರಲ್ಲ. ಅಷ್ಟೆಲ್ಲ ಮಾಡದೇ ಇರುವವರಿಗೆ ಈ ಒಂದು ಕಲೆ ಅನ್ನೋದು ಅಷ್ಟು ದೊಡ್ಡ ಸ್ಥಾನಕ್ಕೆ ಏರಿಸಿ ಒಂದು ಪದ್ಮಶ್ರೀ ಸಿಕ್ಕಿದೆ ಅಂತ ಹೇಳಿ ಸುಮ್ಮನೆ ಅಲ್ಲ ಅದು. ನನಗನ್ಸೋದು ಏನ್ ಗೊತ್ತಾ, ನಿಜವಾಗಿ ಒಬ್ಬ ಒಳ್ಳೆಯ ಕಲಾವಿದನಿಗೆ ಅದು ಹೋಯ್ತು ಅಂತ. ಖಂಡಿತ ಅಲ್ವಾ? ಖಂಡಿತ. ಬೇರೆಯವರೋ ಇನ್ಫ್ಲುಯೆನ್ಸ್ ಮಾಡಿ ಇಲ್ಲ, ಯಾವುದೂ ಇಲ್ಲ. ನಮಗ್ ಪರಮಾಶ್ಚರ್ಯ ಅಂದ್ರೆ ಅದು ಜೀವಮಾನದಲ್ಲಿ ಅಂತ ಆಶ್ಚರ್ಯ ಅನುಭವಿಸೋದಿಲ್ಲ. ಅಂದ್ರೆ ಇದು ಜನಪದ ಶ್ರೀಮಂತು ಆವಾಗಲೂ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಇದು ಯಾವುದು ಅವರು ಹುಡುಕದ್ದು ಅಲ್ಲ, ಕೇಳಿದ್ದು. ನಾವು ಕಲ್ಲ ಲಕ್ಷಣ ಹಾಕಿಲ್ಲ, ಅವ್ರು ಹಾಕುವುದು ಇಲ್ಲ. ಹುಡುಕಿ ಬಂದಿದೆ ಅಂದ್ರೆ ಅದು ಕಲಾದೇವತೆ ಶಕ್ತಿ ಬಿಟ್ಟರೆ ಮತ್ತೇನಿಲ್ಲ. ಮತ್ತೆ ದೊಡ್ಡ ಅಭಿಮಾನಿಗಳ ಬಳಗ ಚಿಟ್ಟಾಣಿಯವರಿಗೆ ಇರುವಷ್ಟು ನನ್ನ ಈ ಅವಧಿಯಲ್ಲಿ, ನನ್ನ ಬದುಕಿನ ಯಕ್ಷಗಾನದ ಪಯಣದಲ್ಲಿ ಕಾಣಲಿಲ್ಲ. ಬೇರೆ ಎಲ್ಲೂ ನಾವು ಕೂಡ ನೋಡಿ. ಸಣ್ಣ ಮಕ್ಕಳಿಂದ ಹಿಡಿದು ಚಿಟ್ಟಾಣಿ ಗೊತ್ತಿಲ್ಲ, ತೋರಿಸೋದು ಚಿಟ್ಟಾಣಿಯನ್ನೇ. ಇವತ್ತಿಗೆ ಮೊಬೈಲ್ ತೆಗೆದು ತೋರಿಸಿದ್ರು ಯಾವ ಸಣ್ಣ ಹುಡುಗನು ಕಾಣೋದು ಚಿಟ್ಟಾಣಿಯಲ್ಲೇ ಅಂತಾನೆ ಹೇಳ್ತಾರೆ. ಹೌದು. ಇದು ಬೆಳ್ಳಿದ ಸರ್? ಇದು ಅದು ಬೆಳ್ಳಿದ್ದು. ಓಕೆ ಓಕೆ. ಮಗನಿಗೆ ಕುಂದಾಪುರದಲ್ಲಿ ಕೊಟ್ಟಿದ್ದು. ಓ, ನಿಮಗೆ ಕೊಟ್ಟಿದ್ದು? ನೀವು ಮಾಮೂಲಾಗಿ ಆ ಕಡೆನೆ ಜಾಸ್ತಿ ಪಾತ್ರಗಳನ್ನು ನಿರ್ವಹಿಸ್ತೀರಾ? ನಾನು ಪೆರಡೂರು ಮೇಳದಲ್ಲಿ ಇರುವುದ್ರಿಂದ ನಾನೀಗ 8 ವರ್ಷ ಆಯ್ತು ಪೆರಡೂರು ಮೇಳದಲ್ಲಿ ಇದ್ದು. ಡೈಲಿ ಅಪ್ ಅಂಡ್ ಡೌನ್? ಹೌದು ಹೌದು ಹೌದು. ಕಷ್ಟ ಅಂತ ಅನ್ಸಲ್ವಾ? ತುಂಬಾ ಅಂದ್ರೆ ಜರ್ನಿ ಅಭ್ಯಾಸ ಆಗಿದೆ ನಮಗೆ ಡೇ ತಿರುಗಾಟದಕ್ಕಿಂತ ನೈಟ್ ತಿರುಗಾಟವೇ ಅನುಕೂಲ. ಮತ್ತು ಒಂದು ವಿಚಾರ ಅಂದ್ರೆ, ಈಗ ಕಲಾವಿದರು ನೀವು ಆಟದ ರಂಗಸ್ಥಳಕ್ಕೆ ಹೋಗ್ಬೇಕು, ಸಂಜೆ ಹೊರಟಿರ್ತೀರಾ. ಈ ದಾರಿ ಮಧ್ಯೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಬಹುಶಃ ನಿಮ್ಮ ಪಾತ್ರವನ್ನು ನಿಭಾಯಿಸೋದು ಬೇರೆಯವರಿಗೆಲ್ಲ ತುಂಬಾ ಕಷ್ಟ ಆಗ್ಬೋದು. ಅದೊಂದು ದೊಡ್ಡ ಜವಾಬ್ದಾರಿ ಇರುತ್ತೆ ಅಂತ. ತಂದೆಯವರಿಗೂ ಲಾಸ್ಟ್ ಟೈಮ್ ನಿಮ್ಗೇನೋ ಸಮಸ್ಯೆ ಆಯ್ತಲ್ವಾ? ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋದು ಆ ಥರ ಏನಾದರೂ ಆಯ್ತಾ ನಿಮ್ಗೆ? ಅಂದ್ರೆ ದೂರಿಂದ ಇಲ್ಲಿಂದ ಬೇರೆ ಕಡೆ ಟ್ರಾವೆಲ್ ಮಾಡುವಾಗ ಆ ಥರ ಆದಾಗ ನೀವು ಅದನ್ನ ಹೆಂಗೆ ನಿಭಾಯಿಸ್ತೀರಿ ಅಂತ? ನಮಗೆ ಅಪ್ಪನ ಕರ್ಕೊಂಡು ಹೋಗುವಾಗಿರ್ಲಿ ಅಥವಾ ನಾವು ಹೋಗುವಾಗಿರ್ಲಿ, ಹೋಗಿ ಪಾತ್ರಕ್ಕೆ ಮುಟ್ಟದೇ ಇರುವ ಪರಿಸ್ಥಿತಿಗಳು ಬರಲೇ ಇಲ್ಲ. ಸಪೋಸ್ ಆ ಥರ ಪರಿಸ್ಥಿತಿ ಬೇರೆ ಕಲಾವಿದಿ ಬಂದಾಗ ಏನ್ ಮಾಡ್ತೀರಿ? ಏನು ಮಾಡೋಕ್ಕಾಗಿಲ್ಲ, ಅಲ್ಲೊಂದು ತಿಳಿಸಬೇಕು, ಅದು ಅನಿವಾರ್ಯತೆ ಅಂತಲೇ ತಗೊಳ್ಬೇಕು. ಓಕೆ. ಯಾಕಂದ್ರೆ ಬೇರೆ ದಾರಿ ಇಲ್ಲ. ನೀವು ಇಲ್ಲಿ ಈಗ ನೋಡಿ, ಒಬ್ಬ ಮೇಳ ಮಾಡ್ತಾನೆ, ಒಬ್ಬ ಕರುಣಾಕರ್ ಶೆಟ್ಟಿ ಇಟ್ಕೊಳ್ಳಿ, ಕಿಶನ್ ಹೆಗಡೆ ಇಟ್ಕೊಳ್ಳಿ, ಇಷ್ಟು ಜನ ಕಲಾವಿದರಿದ್ದಾರೆ. ನಿಮ್ಗೆ ಬರ್ಲಿಕ್ಕೆ ದೂರ ಆಗ್ತದೆ, ಉಳಿಕೊಳ್ಳಿ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ಅವ್ರು ಮಾಡ್ಕೊಡಕ್ಕೂ ಸಾಧ್ಯ ಇಲ್ಲ. ನಾವು ಮಾಡಿ ಅಂತ ಹೇಳಬಾರ್ದು. ಇವಾಗ ಕಾರಲ್ಲಿ ಹೋಗಿ ಬರ್ತಾರೆ. ಈಗ ನಮ್ಮ ಅಪ್ಪನ ಕಾಲದಲ್ಲಿ ನಾವು ಫಸ್ಟ್ ಪ್ರಾರಂಭ ಮಾಡಿದಾಗೆಲ್ಲ ನಾವು ಲಾರಿ ಹೊತ್ಕೊಂಡೆಲ್ಲ ಮನೆಗೆ ಬಂದು ಮತ್ತೆ ವಾಪಸ್ ಹೋಗ್ತಿರ್ಲಿಲ್ಲ. ಅದು ಬದುಕಿನಲ್ಲಿ ಬಂದ ಸ್ವಾಭಾವಿಕವಾದಂತ ಸಮಸ್ಯೆ. ಅದಕ್ಕೆ ಯಾರು ಜವಾಬ್ದಾರರಲ್ಲ, ಹೊಣೆಗಾರರಲ್ಲ. ಅಲ್ಲ ಅಲ್ಲ ಆದ್ರೂ ಕೂಡ ಕಲಾವಿದರು ಈ ತರ ಟ್ರಾವೆಲ್ ಮಾಡೋದು ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕು. ಅಂದ್ರೆ ಟೋಟಲ್ ಆಗಿ ನಮ್ಗೆ ಅಂದ್ರೆ ಮೇಳದಲ್ಲಿ ಕಲಾವಿದರು ಇರ್ತಾರೆ. ಈಗ ಉದ್ದೇಶ ಪಟ್ಟು ಕಲಾವಿದ ಬರ್ಲಿಲ್ಲ ಎನ್ನುವುದಕ್ಕೆ ಹೊಣೆಗಾರ ಅವನೇ ಆಗಿದೆ. ಏನೋ ಸಮಸ್ಯೆ ಆಗಿ ಬರ್ಲಿಲ್ಲ ಅಂತ ಆದ್ರೆ ಆ ಕ್ಷಣಕ್ಕಲ್ಲಿ ಮೇಳದಲ್ಲಿ ಕಲಾವಿದರೆ ಅಡ್ಜಸ್ಟ್ಮೆಂಟ್ ಮಾಡ್ತೇವೆ. ಅವ್ನು ಬರ್ಲಿಲ್ಲ, ಅವ್ನು ಸ್ವಲ್ಪ ತಡ ಆಯ್ತು ಅಂತ ನಾವು ಹೇಳ್ಕೊಳ್ಳೋದ ಅಲ್ಲ, ಮತ್ತೆ ಅವನ ವೇಷವನ್ನ ಇನ್ನೊಬ್ರು ಮಾಡ್ಕೊಂಡು ಹೋಗುದ, ಆಮೇಲೆ ಅವ್ನು ಬಂದ್ಮೇಲೆ ಇವ್ ಮಾಡಿದ ವೇಷನ ಅವ್ನ ಕಲ್ ಮಾಡಿಸೋದ, ಹೀಗೆ ಬದಲಾವಣೆಗಳಿರ್ತದೆ. ನನ್ನ ದೃಷ್ಟಿಯಲ್ಲಿ ಕಲಾವಿದನಿಗೆ ಯಕ್ಷಗಾನ ಅಭಿರುಚಿ ಉಂಟು ಅಂತಾದ್ರೆ ದುಡಿಮೆ ಆಮೇಲೆ ಸರ್. ಯಕ್ಷಗಾನ ಪ್ರಪಂಚದಲ್ಲಿ ನಾ ಕಂಡುಕೊಂಡು ಒಂದು ಸತ್ಯ, ಯಾವ ಕಲಾವಿದನು ವೇಷ ಮಾಡುವ ಮೊದಲು ದುಡ್ಡು ಕೇಳುವುದಿಲ್ಲ. ಹೌದು, ಕರೆಕ್ಟ್ ಕರೆಕ್ಟ್. ಆ ನಂತರ ಕೊಟ್ಟದನ್ನು ತಗೊಂಡು ಬರ್ತಾರೆ. ಆಕ್ಷೇಪಗಳು ಉಳಿದು ಆಮೇಲೆ ಆಯ್ತು. ಫಸ್ಟ್ ಸಂತೋಷ ಪಡೋದು ಎಲ್ಲಿ? ಕರ್ತವ್ಯಕ್ಕೆ ಹೋಗಿ ಮುಟ್ಟಿ ವೇಷ ಮಾಡಿ ಜನರಿಂದ ಪ್ರತಿಕ್ರಿಯೆಯನ್ನು ತಗೊಂಡಾಗ ಸಂತೋಷ ಪಡ್ತಾನೆ. ಮುಖ ವರ್ಷದ ಮೇಲೆ ನೀವು ಕೊಡ್ತೀರಿ, ಅದನ್ನು ಖುಷಿಯನ್ನು ತಗೊಂಡು ಬರ್ತಾರೆ. ಹಾಗಾಗಿ ಕರ್ತವ್ಯದಲ್ಲಿ ಹೋಗುವವನಿಗೆ ದೇವ್ರು ತೊಂದರೆ ಮಾಡೋದಿಲ್ಲ ಅಂತ ನನ್ನ ಅನಿಸಿಕೆ. ಹೌದು, ನಿಜ ನಿಜ. ನೋಡಿ ಎಷ್ಟು ಚೆನ್ನಾಗಿರೋ ಮಾತು ಹೇಳಿದ್ರು ಅಂದರೆ, ಅದಕ್ಕೆ ನಾನು ಹೇಳೋದು ಈ ಥರದ ಕಾರ್ಯಕ್ರಮಗಳನ್ನು ಕಂಪ್ಲೀಟಾಗಿ ನೋಡಬೇಕು. ನಾವು ಯಕ್ಷಗಾನದ ಬಗ್ಗೆ ಎಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದೀವಿ, ಮುಂದೆ ಇದು ಉಳಿಬೇಕು, ನಮ್ಮ
ಮುಂದಿನ ತಲೆಮಾರಿಗೂ ಕೂಡ ಯಕ್ಷಗಾನ ಇದೇ ರೀತಿ ವಿಜೃಂಭಿಸಬೇಕು ಅಂತ ಎಷ್ಟು ಆಸೆಯನ್ನು ಇಟ್ಕೊಂಡಿದ್ದೀವಿ, ಬಹುಶಃ ಈ ಥರದ ಮಾತುಗಳನ್ನು ನಾವು ಅಡಕ ಮಾಡಿಕೊಂಡಾಗ ಇದನ್ನೆಲ್ಲವನ್ನು ಮುಂದೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ನೋಡಿ, ನಿಮಗೆ ಇಲ್ಲಿ ಅವರ ಶೋಕೇಶಲ್ಲಿ ನೋಡಿದ್ರು ಕೂಡ ಅಲ್ಲಿಯೂ ಕೂಡ ಚಿಟ್ಟಾಣಿ ಅಂತ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ. ಇವೆಲ್ಲ ನೋಡ್ತಿದ್ರೆ ಅಪ್ಪನ ಮೇಲಿರುವ ನಿಮಗಿರುವಂಥ ಪ್ರೀತಿ ಅಥವಾ ನೀವು ಚಿಟ್ಟಾಣಿ ಫ್ಯಾಮಿಲಿಗೆ ನೀವು ಕೊಡ್ತಾ ಇರುವಂಥ ಕೊಡುಗೆ ಇದೆಲ್ಲ ತುಂಬ ಹೆಮ್ಮರದಷ್ಟು ದೊಡ್ಡದು ಅಂತ ನನಗನ್ಸುತ್ತೆ. ಒಳಗಡೆ ಏನಿದೆ ಸರ್, ಏನಾದರೂ ಇದೆಯಾ ನೋಡುವಂಥದ್ದು? ಒಂದು ಚಿಟ್ಟಾಣಿ ಬಹಳ ಹಳೆಯ ಫೋಟೋ ಇದೆ. ಹೌದಾ? ಅಂದ್ರೆ ಅಮೃತೇಶ್ವರಿ ಮೇಳದಲ್ಲಿ ಓಕೆ. ತೆಂಕಿನ ಛಾಯೆಯನ್ನು ತೋರಿಸುವುದಕ್ಕೆ ಪಿ ಶ್ರೀಧರ್ ಹಂದೆ ಅಂತ ಅವರು ಮೊದಲು ಮಳೆ ಮಾಡಿದವರು. ಅಪ್ಪ ಹೆಚ್ಚು ವರ್ಷ ಇದ್ದದ್ದು ಅದೇ ಮಾಡೋದಿಲ್ಲ ಅಮೃತೇಶ್ವರಿಯಲ್ಲಿ. ಹೊಸ ರೀತಿಯ ತೆಂಕಿನ ಡ್ರೆಸ್ ತಂದು ಚಿಟ್ಟಾಣಿಯನ್ನು ಬಸವಸನ ಮಾಡಿಸ್ತಿದ್ರು. ಅದು ಫೇಮಸ್ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ. ಅಂದ್ರೆ ಆ ಪಾತ್ರ ಏನೋ ಒಂದು ಎಲ್ಲ ತೆಗ್ದಿಟ್ಟಿರುವಂತಹ ಪಾತ್ರವನ್ನ ಇವ್ರು ಮಾಡಿ ಫೇಮಸ್ ಆಗಿದ್ರು. ಅದು ನಿಜ ಅಲ್ವಾ? ಅದು ಖಂಡಿತ ಎಲ್ಲೋ ಓದಿದ್ದೆ ನಾನು. ಇನ್ನೊಂದು ಹೇಳಿದಾಗ ನೆನಪಾಯ್ತು. ತೆಂಕಿನಲ್ಲಿ ಅವ್ರ ಹೆಸರು ನೆನಪಾಗೋದಿಲ್ಲ, ಮೈ ಬಿಟ್ಟು ಬಸವಸನ ಮಾಡ್ತಿದ್ರಂತ ಒಬ್ರು, ಕುಳ್ಳ ಆಳಂತೆ. ಅವ್ರ ಹೆಸರಿಗೆ ಕರೆಕ್ಟ್ ನೆನಪಿಗೆ ಬರ್ತಾ ಇಲ್ಲ, ಇನ್ನು ಬೇಕಾದ್ರೆ ನಮ್ಗೆ ತಿಳಿಸ್ತೇನೆ. ಅವರು ಚಿಟ್ಟಾಣಿ ಅವ್ರ ಬಸವಾಸುರ ನೋಡಿದ್ರಂತೆ. ಅಲ್ಲಿವರೆಗೆ ಭಸ್ಮಾಸುರ ಅಂತ ಅಡ್ರೆಸ್ ನಮ್ಮಲ್ಲಿ ವಿಶೇಷ ಇರಲಿಲ್ಲ. ನೋಡಿದವರು ಇನ್ನು ನೀನೇ ಮಾಡಬೇಕು ಅಂತ ಅಪ್ಪನಿಗೆ ಹೇಳಿದ್ರಂತೆ. ರಸರಾಜ ಚಕ್ರವರ್ತಿ ಅಂತ ಒಂದು ಪುಸ್ತಕ, ಅದರಲ್ಲಿ ಬ್ಯಾಕ್ ಸೈಡ್ ಬೈಂಡಿಂಗ್ ಅಲ್ಲಿ ಇತ್ತು ಈ ಫೋಟೋ. ಇದು ಎಷ್ಟೋ ವರ್ಷದ ಹಿಂದೆ ಅಂತ ಒಂದ್ಸಲ ಯಾರೋ ಹೇಳಿದ್ ನೆನಪು ನನಗೆ. ವಿಮಾನಕ್ಕೆ ಈ ಫೋಟೋ ಇತ್ತಂತೆ. ಮುಂಬೈ ಮತ್ತು ಬೆಂಗಳೂರಿಗೆ ಹೋಗೋ ಫ್ಲೈಟಿಗೆ ಇತ್ತು ಅಂತ ಹೇಳಿದ್ರು. ನಾವು ಮತ್ತೆ ಅಜ್ಜಯ್ಯ ಒಟ್ಟಿಗೆ ಹೋಗುವಾಗ ನೋಡಿದ್ರಂತೆ. ಆಕಸ್ಮಿಕ ಇಬ್ರು ಮುಂಬೈಯಿಂದ ಬೆಂಗಳೂರಿಗೆ ಬಂದ್ರು, ನಾವು ಮತ್ತೆ ಅಪ್ಪಯ್ಯ. ಆವಾಗ ಇದನ್ನು ಕಂಡ್ರು ಅವರಲ್ಲಿ. ಅವ್ರಿಗೂ ಗೊತ್ತಿಲ್ಲ. ನೋಡಿ ಹೆಂಗಿರುತ್ತೆ. ಅದನ್ನ ಎಲ್ಲೋ ಸಿಕ್ಕಿತು ಕಡೆ ಹುಡುಕ. ಇವತ್ತಾದ್ರೂ ವಾಟ್ಸಪ್ ಅಲ್ಲಿ ಯಾರೋ ಕಳಿಸ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ವೈರಲ್ ಆಯ್ತು, ಆ ತರ ಅನ್ಕೋಬಹುದು. ನೋಡಿ, ಅವತ್ತಿಗೆ ಹಂಗಿತ್ತು. ಇದು ನಿಮ್ಮ ಮನೆ, ದೇವ್ರ ಮನೆನಾ? ಓಕೆ, ತೋರಿಸ್ಬೋದಲ್ಲ? ಓ, ಖಂಡಿತವಾಗಿ. ಓಕೆ, ಬನ್ನಿ. ನಿಮ್ಮ ಮನೆ ದೇವರು ಲಕ್ಷ್ಮೀನಾರಾಯಣ ಕುಲದೇವರು. ಹೊಸ ಕುಳಿ. ಸೊ ಈಗಷ್ಟೇ ಪೂಜೆ ಮಾಡಿದ್ದೀರಾ? ಅಷ್ಟೇ. ಓಕೆ. ಅದು ಪಾದುಕೆ ಯಾರದ್ದು? ಪಾದುಕೆ ರಾಘವೇಶ್ವರ ಭಾರತಿ ನಮ್ಮ ಮಠವ ಹೌದು. ಅದು ಹೌದಾ? ಅಪ್ಪಯ್ಯನಿಗೆ ಬಹಳ ಆತ್ಮೀಯ, ಅಂದ್ರೆ ಅಷ್ಟು ಅಪ್ಪಯ್ಯನಿಗೆ ಅವರು ಒಂದು ಆಯ್ತು, ಅವರಿಗೂ ಅಪ್ಪಯ್ಯ ಅಂದ್ರೆ ಬಹಳ ಪ್ರೀತಿ. ಓಕೆ ಓಕೆ. ಇಲ್ಲಿ ಮನೆಗೆ ಬಂದಾಗ ಕೊಟ್ಟೋಗಿದ್ರು. ಓಕೆ, ಇಲ್ಲಿ ಬಂದಿದ್ರು ಅವರು. ಓ, ಇಲ್ಲಿ ಬಂದಿದ್ರ? ನಾನು ಅಲ್ಲಿ ಎದುರುಗಡೆ ಒಂದು ಫೋಟೋವನ್ನು ನೋಡಿದೆ. ಓಕೆ. ಈಗ ನೀವು ಎಷ್ಟು ಜನ ಮಕ್ಕಳು? 3 ಜನ ಅಲ್ವಾ? 3 ಜನ. ನಾನು ಹಿರಿಯಮ್ಮ, ಅಕ್ಕ ಒಬ್ಬಳಿದ್ದಾಳೆ. ಓಕೆ. ಎಲ್ಲಿರೋದು? ಲಲಿತಾ ಅಂತ. ಅವರು ಗುಂಡವಾಡ ಹತ್ರ ಒಂದು ಜಮೀನಿದೆ, ಅಲ್ಲಿ ಅಪ್ಪಯ್ಯನ ಮಾಡಿಕೊಟ್ಟಿದ್ದಾರೆ, ಅಲ್ಲಿ ಉಳ್ಕೊಂಡಿದ್ದಾರೆ. ಓಕೆ. ಮತ್ ನಾರಾಯಣ, ಕಿರಿಯಮ್ಮ ನರಸಿಂಹ ಚಿಟ್ಟಾಣಿ. ಓಕೆ. ಅಂದ್ರೆ 3 ಜನ ಕಲಾವಿದರೇನಾ ಅಥವಾ ಅಲ್ಲ, ನಾನು ಮತ್ತೆ ನರಸಿಂಹ ಚಿಟ್ಟಾಣಿ. ಓಕೆ. ಮಧ್ಯದಲ್ಲಿ ನಾರಾಯಣ ಇದ್ದೆ, ನಾವು ಮಾಡಿದ್ವಲ್ಲ, ಕೃಷಿ ಮಾಡ್ಕೊಂಡಿರ್ತಾನೆ, ವೇಷ ಮಾಡಲಿ. ಓಕೆ ಓಕೆ. ನಿಮ್ಗೆ ಯಾವತ್ತು ಆ ಕಡೆ ಬಂದು ನೆಲೆಸ್ಬೇಕು ಅಂತ ಅನ್ಸಿಲ್ವಾ? ಇಲ್ಲೇ ಇರ್ಬೇಕು ಅಂತ ಅನ್ನಿಸ್ತಾ? ಖಂಡಿತ. ಯಾಕೆಂದ್ರೆ ತುಂಬಾ ಜನ ಉತ್ತರ ಕನ್ನಡದಿಂದ ಆ ಕಡೆ ಹೋಗಿ ಉಳ್ಕೊಂಡು ಯಕ್ಷಗಾನ ಕಳ್ಕೊಂಡು ಉಳ್ಕೊಂಡಿದ್ದಾರೆ. ಹೌದು. ನನ್ನ ಮನಸ್ಸು ಇವತ್ತುವರೆಗೂ ನಾವು ಉಳ್ಕೊಂಡು ನಮ್ಮ ಕೃಷಿಯನ್ನ ಬಿಟ್ಟು, ನಮ್ಮ ಸ್ವಂತ ಮನೆಯನ್ನ ಬಿಟ್ಟು ಬದುಕಬಾರದು ಅನ್ನುವಂತ ಮನಸ್ಸು ಆವಾಗಲೇ ಗಟ್ಟಿ ಸಂಕಲ್ಪ ಮಾಡಿದ್ದೇನೆ. ಓಕೆ. ಎಷ್ಟೇ ದೂರ ಆಗಲಿ. ಈಗ ವೆಹಿಕಲ್ ಉಂಟಲ್ಲ, ಅವಾಗ ಸಣ್ಣ ಮನೇಲಿ ಇದ್ದಲ್ಲ, ನಾ ಇಲ್ಲಿ ಟೆಂಪೋನೋ ಎಂತದೋ ಹಿಡ್ಕೊಂಡು ಹೊನ್ನಾವರ ಹೋಗಿ ಲಾರಿನ ಅಂತ ಹಿಡ್ಕೊಂಡು ವಾಪಸ್ ಮನೆ ಬಂದು ಹೋಗ್ತಿದ್ದೆ. ದೇವರು ನಮ್ಗೆ ಏನೂ ತೊಂದರೆ ಮಾಡಲಿಲ್ಲ. ಕರೆಕ್ಟ್. ಅದು ಇವತ್ತು ಸಿದ್ಧಿ ಆಯ್ತು. ಕರೆಕ್ಟ್. ಮತ್ತೆ ಮಗ ಯಕ್ಷಗಾನಕ್ಕೆ ಬಂದ. ಇಷ್ಟು ಅವನು ಏನು ಬೇಜಾರು ಮಾಡ್ಕೊಳ್ಳ, ನಮ್ಗೆ ಅದು ಬೇಕು. ನಮಗೆ ಇಲ್ಲಿಂದ ಹೋಗುವ ಖುಷಿ ಅಲ್ಲಿ ಉಳ್ಕೊಂಡ್ರಿಲ್ಲ ಅಂತ ಉಳಿಬಾರ್ದು ಅಂತಲ್ಲ, ನಮಗೆ ಕಡೆಗೆ ಜೀವನೋಪಾಯಕ್ಕೆ ಬೇಕಾಗುವುದು ಇದೆ ಅಲ್ವಾ, ಇದು ಶಾಶ್ವತ. ನಿಜ ನಿಜ ನಿಜ. ಮತ್ತೆ ಅಡಕೆ ತೋಟವನ್ನೆಲ್ಲ ಮಾಡಿ ಹಾಕಿರುವ ಖುಷಿ ನಮಗೆ ಅಲ್ಲಿ ಸಿಕ್ಕುವುದಿಲ್ಲ, ಬರೇ ಮನೆ ಮಾಡ್ಕೊಂಡಿದ್ರೆ ಅಲ್ವಾ. ಎಲ್ಲೋ ಯಕ್ಷಗಾನ ಬಂದ್ವಿ, ಒಂದು ಸರಿ ಹಿಂಗೆ ತೋಟ ಹೊಡ್ಕೊಂಡು ಆ ಖುಷಿಯೇ ಬೇರೆ. ಕರೆಕ್ಟ್ ಕರೆಕ್ಟ್. ಹೌದು. ಇಲ್ಲಿ ಒಂದಿಷ್ಟು ಪುಸ್ತಕಗಳನ್ನು ನಾನು ನೋಡ್ತಾ ಇದ್ದೆ. ಬಹುಶಃ ಇವೆಲ್ಲವೂ ಕೂಡ ನಿಮ್ಮ ಪ್ರತಿದಿನದ ಒಂದಿಷ್ಟು ಓದಿಗೆ ಅಥವಾ ಪ್ರತಿದಿನ ನೀವು ಮಾಡುವಂತ ವೇಷಕ್ಕೆ ಅಥವಾ ಮಾತು ತಯಾರಿಗೆ ತಯಾರಿ ಅಂತ ಇನ್ನೂ ತುಂಬಾ ಇದೆ. ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳೋದು ನಾನು, ಒಬ್ಬ ಕಲಾವಿದ ಎಷ್ಟು ತಯಾರಿ ಆಗ್ತಾ ಇರಬೇಕು ಪ್ರತಿದಿನ ಅಂತ? ಈ ತರದ ಓದುವಿಕೆ ಅಥವಾ ಒಂದಿಷ್ಟು ಪುರಾಣಗಳನ್ನ ನಾವಾಗೆ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಕೊಂತೀನಿ. ಅದು ಎಷ್ಟು ಮುಖ್ಯ ಆಗುತ್ತೆ ಸರ್? ನಿಜವಾಗಿ ಪುಸ್ತಕದ ಸಂಗ್ರಹಣೆ ನಾನು ತುಂಬಾ ಮಾಡಿದೆ. ನನ್ನ ಮಗನಿಗೂ ತಗೊಂಡ್ಬಂದು ಬಹಳ ಅನುಕೂಲ ಆಗಿದೆ, ಅವನು ತರ್ತಾನೆ. ನಾನು ಕೆಲವು ಹೆಚ್ಚಿನ ತಂದದ್ದನ್ನು ಮಗನಿಗಾಗಿ. ಅದಕ್ಕೂ ಪೂರ್ವದಲ್ಲಿ ನಾನು ತಂದುಕೊಳ್ಳುವ ಅನುಕೂಲವೇ ಇರಲಿಲ್ಲ. ಈ ಮಕ್ಕಳು ಸಾಕೊಂಡು ಯಕ್ಷಗಾನಕ್ಕೆ ಹೋಗಿ ಬಂದು ಒಂದು ಇಂಪ್ರೂವ್ಮೆಂಟಿಗೆ ಬಂದ, ಅಂದ್ರೆ
ಬರ್ಲಿಕ್ಕೆ ನಂಗೆ ತುಂಬಾ ವರ್ಷ ಹಿಡಿದಿದೆ. ಓಕೆ ಅವನ ಸಣ್ಣ ಸ್ವಾಭಿಮಾನ ಅಂತ ಹೇಳಿದ್ನಲ್ಲ, ಯಾರ ಹತ್ರ ಕೇಳುದಿಲ್ಲ, ಓಕೆ 1 ರೂಪಾಯಿನೂ ಕೇಳುದಿಲ್ಲ, ಕೇಳಲಿಕ್ಕೆ ಸಾಧ್ಯವೂ ಮನಸ್ಸು ಒಪ್ಪುದಿಲ್ಲ. ಅಪ್ಪನ ಹತ್ರ ತೊಂದರೆ ಉಂಟು ಅಂತ ಇಲ್ಲಿ ಬಂದ ಮೇಲೆ ಬಿಟ್ಟು ಹೋಗಿ ಜೀವಮಾನದಲ್ಲಿ ಒಂದಿಸು ಹೇಳಲಿಲ್ಲ. ಕರೆಕ್ಟ್. ಅಪ್ಪನಿಗೆ ನೀವು 1-2 ಸಲ ಸ್ಟ್ಯಾಂಡ್ ಆಗಿದ್ದೀರಿ ಅನ್ನೋದು ನಂಗೆ ಗೊತ್ತು. ಅದನ್ನ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ ನಿಮ್ಮ ಅದಕ್ಕೆ ನಂಗೆ ಅನಿಸೋದು ಏನು ಕೇಳಿದ್ರೆ, ಸಂಗ್ರಹಣೆ ಕಲಾವಿದರು ಮಾಡಬೇಕು, ಓದಬೇಕು. ನನ್ನ ಅನಿಸಿಕೆ ಪ್ರಕಾರ ದೊಡ್ಡ ಓದಿ ನಾನು ಸಾಹಿತ್ಯವಲ್ಲಿ ಭಯಂಕರ ಬೆಳಕೊಂಡವಲ್ಲ ನಾನು. ನನಗೆ ಕಥಾವಸ್ತು, ಆಮೇಲೆ ಹೆಚ್ಚಿನ ಕಲಾವಿದರ ಒಡನಾಟ ಇದರಿಂದ ಬಂದಿದೆ. ಇದು ಬೇಕು, ಆ ಶ್ರದ್ಧೆ ಬೇಕು. ಮತ್ತೆ ಓದಿದ್ದೆಲ್ಲವೂ ತಲೆಯಲ್ಲಿ ಉಳಿಯುವುದಿಲ್ಲ. ಓದಿದವೆಲ್ಲ ಪಂಡಿತನೂ ಅಲ್ಲ. ಒಬ್ಬ ಪಾಠ ಮಾಡುವವ ಬಹಳ ಓದಿರುವುದಿಲ್ಲ. ಅದು ಒಂದು ಕಲೆ ಅಂತ ನನ್ನ ಅನಿಸಿಕೆ. ಹೌದು, ಆ ಶ್ರದ್ಧೆ, ಹೌದು ದೇವರ ವರ, ಆ ಶ್ರದ್ಧೆ ರಂಗಸ್ಥಳದಲ್ಲಿ ಬಂದಾಗ ಕಲಾವಿದರ ಒಡನಾಟದಿಂದ ಅದು ಬೆಳವಣಿಗೆ ಆಗ್ತದೆ. ಅದಕ್ಕೆ ತಯಾರಿ ಬೇಕು, ಅದನ್ನು ಮಾಡ್ಕೊಳ್ಬೇಕು. ಎಸ್ ನೋಡಿ ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇದ್ರೆ ಅನೇಕ ಪುಸ್ತಕಗಳು ಇಲ್ಲಿ ಕಾಣಿಸುತ್ತೆ. ಅವರ ಕೆಲವೊಂದು ಫಲಕಗಳು ಕೂಡ ಇಲ್ಲಿ, ಅವರಿಗೆ ಬಂದಿರುವಂಥ ಸನ್ಮಾನ ಪತ್ರಗಳು, ಸಮರ್ಪಣಾ ಪತ್ರಗಳು ಕೂಡ ಇಲ್ಲಿ ಇದ್ದಾವೆ. ಸೊ ಇದು ಅವರ ಮನೆ. ಇನ್ನು ಮೇಲು ಕಡೆ ರೂಮ್ ಕೂಡ ಇದೆಯಾ? ಮೇಲೂ ಇದೆ. ಓಕೆ, ಸನ್ಮಾನ ಪತ್ರಗಳನ್ನ ಇಡ್ಲಿಕ್ಕೆ ಜಾಗ ಇಲ್ಲದೆ ಕರೆಕ್ಟಾಗಿ ಇಟ್ಟಿದ್ದೇವೆ, ಸೇಫ್ ಆಗಿ. ಓಕೆ ಗ್ಯಾಲರಿ ಮಾಡಬೇಕು ಅಂತ. ಖಂಡಿತ ಅದನ್ನೊಂದು ಮಾಡಿ ಮುಂದಿನ ಪೀಳಿಗೆಗೂ ಕೂಡ ಇಲ್ಲಿ ಬಂದರೆ ನೋಡ್ಕೊಂಡು ಹೋಗೋದಕ್ಕೆ ಒಂದು ಅನುಕೂಲ ಕೂಡ ಆಗುತ್ತೆ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಅವ್ರ ಜೊತೆ ಮತ್ತೆ ನಾನು ಮಾತಾಡೋದಿದೆ, ಅದನ್ನು ನಾಳೆ ಎಪಿಸೋಡ್ನಲ್ಲಿ ಕಂಟಿನ್ಯೂ ಮಾಡೋಣ. ಇದು ಇವತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.